ಓಂ ಶಾಂತಿ. ಮುರಳಿ ದಿನಾಂಕ 19/12/2025. ಬಾಪ್ದಾದ ಮಧುಬನ. ಮಧುರ ಮಕ್ಕಳೇ, ಈಗ ವಾಪಸ್ ಮನೆಗೆ ಹೋಗಬೇಕಾಗಿದೆ. ಆದ್ದರಿಂದ ಆತ್ಮ ಅಭಿಮಾನಿಯಾಗಿ ಒಬ್ಬ ಪರಮಾತ್ಮ ತಂದೆಯನ್ನು ನೆನಪು ಮಾಡಿ. ಆಗ ಅಂತಮತಿ ಸೋಗತಿ ಆಗುತ್ತದೆ. ಅಂದರೆ ಅಂತಿಮ ಸಮಯದಲ್ಲಿ ತಂದೆಯ ನೆನಪಿನಲ್ಲಿ ಶರೀರವನ್ನು ತ್ಯಾಗ ಮಾಡುವ ಕಾರಣ ಶ್ರೇಷ್ಠ ಗತಿ ಪ್ರಾಪ್ತಿಯಾಗುತ್ತದೆ. ಇಂದಿನ ಪ್ರಶ್ನೆ ಆಗಿದೆ, ಅದ್ಭುತವಾದ ಪರಮಾತ್ಮ ತಂದೆ ನಿಮಗೆ ಯಾವೊಂದು ಅದ್ಭುತವಾದ ರಹಸ್ಯವನ್ನು ತಿಳಿಸಿದ್ದಾರೆ? ಉತ್ತರ, ಪರಮಾತ್ಮ ತಂದೆ ತಿಳಿಸುತ್ತಾರೆ, ಮಕ್ಕಳೇ, ಇದು ಅನಾದಿಯಿಂದ ಮಾಡಲ್ಪಟ್ಟಂತಹ ನಾಟಕ. ಇದು ಅವಿನಾಶಿ ರೂಪದಲ್ಲಿ ಮಾಡಲ್ಪಟ್ಟಂತಹ ನಾಟಕ ಆಗಿದೆ. ಈ ನಾಟಕದಲ್ಲಿ ಪ್ರತಿಯೊಬ್ಬರ ಪಾತ್ರ ಫಿಕ್ಸ್ ಆಗಿದೆ. ಈ ನಾಟಕದಲ್ಲಿ ಏನೇ ನಡೆದರೂ ಕೂಡ ಅದೇನೂ ಹೊಸ ಮಾತಲ್ಲ, ನಥಿಂಗ್ ನ್ಯೂ. ಮಕ್ಕಳೇ, ಈ ನಾಟಕದಲ್ಲಿ ನನ್ನ ದೊಡ್ಡಸ್ತಿಕೆ ಕೂಡ ಇಲ್ಲ ಎಂದು ತಂದೆ ತಿಳಿಸುತ್ತಾರೆ. ಅಂದರೆ ಈ ನಾಟಕದಲ್ಲಿ ನನ್ನ ಹೊಗಳಿಕೆ ಕೂಡ ಇಲ್ಲ. ನಾನು ಕೂಡ ಈ ನಾಟಕದ ಬಂಧನದಲ್ಲಿ ಬಂಧಿತ ಆಗಿದ್ದೇನೆ ಅನ್ನುವ ಅದ್ಭುತವಾದ ರಹಸ್ಯವನ್ನು ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ. ಪರಮಾತ್ಮ ತಂದೆ ಹೇಗೆ ತಮ್ಮ ಪಾತ್ರದ ಮಹತ್ವವನ್ನು ಕಡಿಮೆ ಮಾಡಿಕೊಂಡಿದ್ದಾರೆ ಅನ್ನುವುದನ್ನು ತಂದೆ ಮಕ್ಕಳಿಗೆ ತಿಳಿಸಿದ್ದಾರೆ. ಇಂದಿನ ಗೀತೆಯಾಗಿದೆ, ಕೊನೆಗೂ ಆ ದಿನ ಇಂದು ಬಂತು. ಓಂ ಶಾಂತಿ. ಮಧುರಾತಿ ಮಧುರ ಮಕ್ಕಳು ಗೀತೆಯನ್ನು ಹಾಡುತ್ತಿದ್ದೀರಾ. ಮಧುರಾತಿ ಮಧುರ ಆತ್ಮಿಕ ಮಕ್ಕಳಾದ ನೀವು ಗೀತೆಯನ್ನು ಹಾಡುತ್ತಿದ್ದೀರಿ. ಮಕ್ಕಳಿಗೆ ಗೊತ್ತಿದೆ, ಪ್ರತಿ ಕಲ್ಪದ ನಂತರ ಪುನಃ ನಮ್ಮನ್ನು ಧನವಂತರನ್ನಾಗಿ ಮಾಡಲು, ಆರೋಗ್ಯವಂತರನ್ನಾಗಿ ಮಾಡಲು, ಸಂಪತ್ತುಳ್ಳವರನ್ನಾಗಿ ಮಾಡಲು ಮತ್ತು ನಮಗೆ ಸುಖ, ಶಾಂತಿ, ಪವಿತ್ರತೆಯ ಆಸ್ತಿಯನ್ನು ನೀಡಲು ಪರಮಾತ್ಮ ತಂದೆ ಬರುತ್ತಾರೆ. ಬ್ರಾಹ್ಮಣರೂ ಕೂಡ ಆಯುಷ್ಮಾನ್ ಭವ, ಧನ್ವಾನ್ ಭವ, ಪುತ್ರವಾನ್ ಭವ ಎಂದು ಆಶೀರ್ವಾದವನ್ನು ಮಾಡುತ್ತಾರೆ. ಈಗ ಮಕ್ಕಳಾದ ನಿಮಗೆ ಆಸ್ತಿ ಪ್ರಾಪ್ತಿಯಾಗುತ್ತದೆ. ಇಲ್ಲಿ ಆಶೀರ್ವಾದದ ಯಾವ ಮಾತೂ ಇಲ್ಲ. ಮಕ್ಕಳು ಶಿಕ್ಷಣವನ್ನು ಕಲಿಯುತ್ತಿದ್ದೀರಾ. ನಿಮಗೆ ಗೊತ್ತಿದೆ, 5000 ವರ್ಷದ ಮೊದಲೂ ಕೂಡ ಪರಮಾತ್ಮ ತಂದೆ ಬಂದು ನಮ್ಮನ್ನು ಮನುಷ್ಯರಿಂದ ದೇವತೆಯನ್ನಾಗಿ ಮಾಡಿದ್ದರು ಮತ್ತು ನರನಿಂದ ನಾರಾಯಣರನ್ನಾಗಿ ಮಾಡುವುದಕ್ಕೋಸ್ಕರ ಶಿಕ್ಷಣವನ್ನು ಕಲಿಸಿದ್ದರು. 5000 ವರ್ಷದ ಮೊದಲೂ ಕೂಡ ಪರಮಾತ್ಮ ತಂದೆ ನಮ್ಮನ್ನು ಮನುಷ್ಯರಿಂದ ದೇವತೆಯನ್ನಾಗಿ ಮಾಡುವುದಕ್ಕೋಸ್ಕರ ಶಿಕ್ಷಣವನ್ನು ಕಲಿಸಿದ್ದರು. ಯಾವ ಮಕ್ಕಳು ಶಿಕ್ಷಣವನ್ನು ಕಲಿಯುತ್ತಾರೋ ಅವರಿಗೆ ನಾವು ಯಾವ ಶಿಕ್ಷಣವನ್ನು ಕಲಿಯುತ್ತಿದ್ದೇವೆ, ಯಾರು ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಅನ್ನುವುದು ಅರ್ಥ ಆಗಿದೆ. ಆದರೆ ಈ ಮಾತನ್ನು ಮಕ್ಕಳು ನಂಬರ್ವಾರ್ ಪುರುಷಾರ್ಥದ ಅನುಸಾರ ಅರ್ಥ ಮಾಡಿಕೊಂಡಿದ್ದಾರೆ. ಮಕ್ಕಳು ಅವಶ್ಯವಾಗಿ ಈ ಮಾತನ್ನು ಹೇಳುತ್ತಾರೆ, ಮಕ್ಕಳಾದ ನಮಗೆ ಈಗ ರಾಜಧಾನಿ ಸ್ಥಾಪನೆ ಆಗುತ್ತಿದೆ ಅನ್ನುವುದು ಗೊತ್ತಿದೆ, ಅಥವಾ ದೈವಿ ರಾಜ್ಯ ಈಗ ಸ್ಥಾಪನೆ ಆಗುತ್ತಿದೆ ಅನ್ನುವುದು ನಮಗೆ ಗೊತ್ತಿದೆ. ಮೊದಲು ನೀವು ಶೂದ್ರರಾಗಿದ್ದೀರಿ, ನಂತರ ನೀವೇ ಬ್ರಾಹ್ಮಣರಾಗಿದ್ದೀರಾ. ಈಗ ಪುನಃ ನೀವೇ ದೇವತೆ ಆಗಬೇಕಾಗಿದೆ. ಜಗತ್ತಿನಲ್ಲಿ ಬೇರೆ ಯಾರಿಗೂ ಕೂಡ ಈ ಜ್ಞಾನ ಗೊತ್ತಿಲ್ಲ. ನಾವೀಗ ಶೂದ್ರ ವರ್ಣದಲ್ಲಿ ಇದ್ದೇವೆ ಎಂದು ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ. ಮಕ್ಕಳಾದ ನೀವು ತಿಳಿದುಕೊಂಡಿದ್ದೀರಾ, ಇದು ಸತ್ಯವಾದ ಮಾತಾಗಿದೆ ಎಂದು. ಪರಮಾತ್ಮ ತಂದೆ ಸತ್ಯವನ್ನು ತಿಳಿಸಿ ಸತ್ಯದ ಜಗತ್ತನ್ನು ಸ್ಥಾಪನೆ ಮಾಡುತ್ತಿದ್ದಾರೆ. ಸತ್ಯಯುಗದಲ್ಲಿ ಸುಳ್ಳು, ಪಾಪ ಮುಂತಾದದ್ದು ಇರುವುದಿಲ್ಲ. ಕಲಿಯುಗದಲ್ಲಿ ಅಜಮಿಳನಂತಹ ಪಾಪಾತ್ಮರಿದ್ದಾರೆ. ಈ ಸಮಯದಲ್ಲಿ ಈ ಜಗತ್ತು ಸಂಪೂರ್ಣ ರವರವ ನರಕ ಆಗಿದೆ. ದಿನ ಪ್ರತಿದಿನ ಕಳೆದಂತೆ ಇನ್ನೂ ಬಹಳ ದೊಡ್ಡ ರವರವ ನರಕ ಕಾಣಿಸುತ್ತಾ ಹೋಗುತ್ತದೆ. ಅಂದರೆ ದಿನ ಪ್ರತಿದಿನ ಕಳೆದಂತೆ ಇನ್ನೂ ದೊಡ್ಡ ನರಕ ಕಾಣುತ್ತಾ ಹೋಗುತ್ತದೆ. ಮನುಷ್ಯರು ಎಂತೆಂತಹ ಪಾಪವನ್ನು ಮಾಡುತ್ತಿದ್ದಾರೆ. ಇದರಿಂದ ಅರ್ಥ ಆಗುತ್ತದೆ, ಜಗತ್ತು ಇನ್ನೂ ಜಾಸ್ತಿ ತಮೋಪ್ರಧಾನ ಆಗುತ್ತಾ ಹೋಗುತ್ತಿದೆ. ಅದರಲ್ಲೂ ಕೂಡ ಕಾಮವಿಕಾರ
ಮಹಾಶತ್ರು ಆಗಿದೆ. ಎಲ್ಲೋ ಕೆಲವರು ಸಂಪೂರ್ಣ ಪವಿತ್ರರಾಗಿರುತ್ತಾರೆ, ಶುದ್ಧ ಆತ್ಮರಾಗಿರುತ್ತಾರೆ. ಮೊದಲು ಜಂಗಮರು ಹೇಳುತ್ತಿದ್ದರು, ಎಂತಹ ಕಲಿಯುಗ ಬರುತ್ತದೆ ಅಂದರೆ ಕಲಿಯುಗದಲ್ಲಿ ಎಂತಹ ಪರಿಸ್ಥಿತಿ ಬರುತ್ತದೆ ಅಂದರೆ 12 ವರ್ಷ ಅಥವಾ 13 ವರ್ಷದ ಕುಮಾರಿಯರು ಮಕ್ಕಳಿಗೆ ಜನ್ಮವನ್ನು ನೀಡುತ್ತಾರೆ ಎಂದು. ಈಗ ಇದು ಅಂತಹ ಸಮಯ ಆಗಿದೆ. ಕುಮಾರ ಕುಮಾರಿಯರೆಲ್ಲರೂ ಕೂಡ ಬಹಳಷ್ಟು ಕೊಳಕು ಕೆಲಸವನ್ನು ಮಾಡುತ್ತಿದ್ದಾರೆ. ಯಾವಾಗ ಸಂಪೂರ್ಣ ತಮೋ ಪ್ರಧಾನರಾಗುತ್ತಾರೋ ಆಗ ತಂದೆ ಹೇಳುತ್ತಾರೆ, ನಾನು ಈ ಸೃಷ್ಟಿಗೆ ಬರುತ್ತೇನೆ ಎಂದು. ಅಂದರೆ ಯಾವಾಗ ಎಲ್ಲರೂ ಸಂಪೂರ್ಣ ತಮೋ ಪ್ರಧಾನರಾಗುತ್ತಾರೋ ಆಗ ನಾನು ಬರುತ್ತೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ. ನಾಟಕದಲ್ಲಿ ನನ್ನ ಪಾತ್ರ ಕೂಡ ಫಿಕ್ಸ್ ಆಗಿದೆ. ನಾನು ಕೂಡ ಈ ನಾಟಕದ ಬಂಧನದಲ್ಲಿ ಬಂಧಿತ ಆಗಿದ್ದೇನೆ ಎಂದು ತಂದೆ ತಿಳಿಸುತ್ತಾರೆ. ಮಕ್ಕಳಾದ ನಿಮಗೋಸ್ಕರ ಇದ್ಯಾವುದೂ ಹೊಸ ಮಾತಲ್ಲ, ನಥಿಂಗ್ ನ್ಯೂ. ಪರಮಾತ್ಮ ತಂದೆ ಈ ಸೃಷ್ಟಿಚಕ್ರ ಹೇಗೆ ತಿರುಗುತ್ತದೆ ಅನ್ನುವುದನ್ನು ತಿಳಿಸುತ್ತಾರೆ. ಈ ನಾಟಕ ಚಕ್ರದಲ್ಲಿ ನೀವು ಹೇಗೆ ಪಾತ್ರವನ್ನು ಮಾಡುತ್ತಾ ಬಂದಿದ್ದೀರಾ ಅನ್ನುವುದನ್ನು ತಂದೆ ತಿಳಿಸುತ್ತಾರೆ. ಈ ನಾಟಕ ಈಗ ಪೂರ್ಣ ಆಗುತ್ತದೆ. ಈಗ ಪರಮಾತ್ಮ ತಂದೆಯನ್ನು ನೆನಪು ಮಾಡಿ. ತಂದೆಯನ್ನು ನೆನಪು ಮಾಡುವುದರಿಂದ ನೀವು ಸತೋ ಪ್ರಧಾನರಾಗಿ ಸತೋ ಪ್ರಧಾನ ಜಗತ್ತಿಗೆ ಮಾಲೀಕರಾಗುತ್ತೀರಾ. ಪರಮಾತ್ಮ ತಂದೆ ಎಷ್ಟು ಸಾಧಾರಣ ರೂಪದಲ್ಲಿ ಜ್ಞಾನವನ್ನು ತಿಳಿಸುತ್ತಾರೆ. ಪರಮಾತ್ಮ ತಂದೆ ತಮ್ಮ ಪಾತ್ರಕ್ಕೆ ಜಾಸ್ತಿ ಮಹತ್ವವನ್ನು ಕೊಡುವುದಿಲ್ಲ. ತಂದೆ ಹೇಳುತ್ತಾರೆ, ನಾಟಕದಲ್ಲಿ ನನ್ನ ಪಾತ್ರ ಕೂಡ ಫಿಕ್ಸ್ ಆಗಿದೆ. ಇದೇನು ಹೊಸ ಮಾತಲ್ಲ, ನಥಿಂಗ್ ನ್ಯೂ. ಪ್ರತಿ 5000 ವರ್ಷದ ನಂತರ ನಾನು ಈ ಸೃಷ್ಟಿಗೆ ಬರಬೇಕಾಗುತ್ತದೆ. ಈ ನಾಟಕದ ಬಂಧನದಲ್ಲಿ ನಾನು ಕೂಡ ಬಂಧಿತ ಆಗಿದ್ದೇನೆ. ನಾನು ಬಂದು ಮಕ್ಕಳಿಗೆ ಸಹಜ ನೆನಪಿನ ಯಾತ್ರೆಯ ಬಗ್ಗೆ ತಿಳಿಸುತ್ತೇನೆ. ಅಂತಮತಿ ಸೋಗತಿ ಎಂದು ಈ ಸಮಯದಲ್ಲೇ ಹೇಳಲಾಗುತ್ತದೆ. ಅಂದರೆ ಅಂತಿಮ ಸಮಯದಲ್ಲಿ ಯಾರ ನೆನಪಿನಲ್ಲಿ ಶರೀರವನ್ನು ತ್ಯಾಗ ಮಾಡುತ್ತೇವೋ ಅಂತಹ ಗತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತೇವೆ ಎಂದು ಈ ಸಮಯವನ್ನು ನೋಡಿ ಹೇಳಲಾಗುತ್ತದೆ. ಇದು ಅಂತಿಮ ಕಾಲ ಆಗಿದೆ ತಾನೆ. ಪರಮಾತ್ಮ ತಂದೆ ಯುಕ್ತಿಯನ್ನು ತಿಳಿಸುತ್ತಾರೆ. ತಂದೆಯಾದ ನನ್ನೊಬ್ಬನನ್ನು ನೀವು ನೆನಪು ಮಾಡಿದರೆ ನೀವು ಸತೋಪ್ರಧಾನರಾಗುತ್ತೀರಾ. ಮಕ್ಕಳು ಈ ಮಾತನ್ನೂ ಕೂಡ ಅರ್ಥ ಮಾಡಿಕೊಂಡಿದ್ದೀರಾ. ನಾವೀಗ ಹೊಸ ಜಗತ್ತಿಗೆ ಮಾಲೀಕರಾಗುತ್ತಿದ್ದೇವೆ. ಪರಮಾತ್ಮ ತಂದೆ ಬಾರಿ ಬಾರಿಗೂ ತಿಳಿಸುತ್ತಾರೆ, ನಥಿಂಗ್ ನ್ಯೂ. ಇದೇನು ಹೊಸ ಮಾತಲ್ಲ. ಒಬ್ಬ ಜಿನ್ನನ ಕಥೆಯನ್ನು ಹೇಳುತ್ತಾರೆ ತಾನೆ. ಆ ಜಿನ್ನ ಹೇಳುತ್ತಿದ್ದ, ನನಗೆ ಕೆಲಸವನ್ನು ಕೊಡಿ, ಇಲ್ಲದಿದ್ದರೆ ನಿಮ್ಮನ್ನು ತಿಂದು ಬಿಡುತ್ತೇನೆ ಎಂದು ಜಿನ್ನ ಅನ್ನುವ ರಾಕ್ಷಸ ಹೇಳುತ್ತಿದ್ದ. ಅದಕ್ಕೆ ಏಣಿಯನ್ನು ಹತ್ತು ಮತ್ತು ಏಣಿಯನ್ನು ಇಳಿ ಅನ್ನುವ ಕೆಲಸವನ್ನು ಕೊಟ್ಟರು ಎಂದು ಹೇಳುತ್ತಾರೆ. ಇಲ್ಲಿ ಪರಮಾತ್ಮ ತಂದೆ ಕೂಡ ಮಕ್ಕಳಿಗೆ ಹೇಳುತ್ತಾರೆ, ಇದು ಏಣಿಯನ್ನು ಹತ್ತುವ ಮತ್ತು ಏಣಿಯನ್ನು ಇಳಿಯುವಂತಹ ಆಟ ಆಗಿದೆ. ಪತಿತರಿಂದ ಪಾವನರಾಗಬೇಕು, ಪಾವನರಿಂದ ಪುನಃ ಪತಿತರಾಗಬೇಕು. ಇದು ಕಷ್ಟದ ಮಾತಲ್ಲ, ಇದು ಬಹಳ ಸಹಜ ಮಾತಾಗಿದೆ. ಇದು ಎಂತಹ ಯುದ್ಧ ಆಗಿದೆ ಅನ್ನುವುದನ್ನು ತಿಳಿದುಕೊಳ್ಳದೇ ಇರುವ ಕಾರಣ ಶಾಸ್ತ್ರದಲ್ಲಿ ಯುದ್ಧದ ಮಾತನ್ನು ಬರೆದಿದ್ದಾರೆ. ವಾಸ್ತವದಲ್ಲಿ ಮಾಯಾ ರಾವಣನ ಮೇಲೆ ವಿಜಯವನ್ನು ಗಳಿಸುವುದೇ ಬಹಳ ದೊಡ್ಡ ಯುದ್ಧ ಆಗಿದೆ. ಮಕ್ಕಳಾದ ನೀವು ನೋಡುತ್ತೀರಾ, ನಾವು ಬಾರಿ ಬಾರಿಗೂ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೇವೆ. ಆದರೆ ತಂದೆಯ ನೆನಪು ಪುನಃ ಮರೆತು ಹೋಗುತ್ತದೆ. ಅಂದರೆ ಬುದ್ಧಿಯೋಗ ಕಟ್ಟಾಗುತ್ತದೆ. ಮಾಯೆ ಆತ್ಮದ ದೀಪವನ್ನು ನಂದಿಸಿ ಬಿಡುತ್ತದೆ. ಇದರ ಬಗ್ಗೆ ಗುಲಾಬ್ ಕಾವಲಿಯ ಕತೆ ಕೂಡ ಇದೆ. ಮಕ್ಕಳಾದ ನೀವು ಮಾಯಾ ರಾವಣನ ಮೇಲೆ ವಿಜಯವನ್ನು ಗಳಿಸುತ್ತೀರಾ. ಬಹಳ ಚೆನ್ನಾಗಿ ಪುರುಷಾರ್ಥದ ಮಾರ್ಗದಲ್ಲಿ ನಡೆಯುತ್ತೀರಾ. ಪುರುಷಾರ್ಥ ಚೆನ್ನಾಗಿ ನಡೆಯುತ್ತಿರುತ್ತದೆ. ಪುನಃ ಮಾಯೆ ಬಂದು ಆತ್ಮದ ದೀಪವನ್ನು ಆರಿಸಿಬಿಡುತ್ತದೆ. ಪರಮಾತ್ಮ ತಂದೆ ಮಾಯೆಯ ಬಿರುಗಾಳಿ ಬಹಳಷ್ಟು ಬರುತ್ತದೆ ಎಂದು ಮಕ್ಕಳಿಗೆ ಹೇಳುತ್ತಾರೆ. ಅನೇಕ ಪ್ರಕಾರದ ಬಿರುಗಾಳಿ ಮಕ್ಕಳ ಬಳಿ ಬರುತ್ತದೆ. ಮಕ್ಕಳ ಜೀವನದಲ್ಲಿ ಅನೇಕ ಪ್ರಕಾರದ ಮಾಯೆಯ ಬಿರುಗಾಳಿ ಬರುತ್ತದೆ. ಕೆಲವೊಮ್ಮೆ ಜೋರಾಗಿ ಬಿರುಗಾಳಿ ಬೀಸುತ್ತದೆ. ಜೋರಾಗಿ ಬಿರುಗಾಳಿ ಬೀಸಿದಾಗ
8 ವರ್ಷ 10 ವರ್ಷದ ಹಳೆಯ ಒಳ್ಳೆಯ ವೃಕ್ಷ ಕೂಡ ಬಿದ್ದು ಹೋಗುತ್ತದೆ. ಅದೇ ರೀತಿ ಇಲ್ಲಿ ಮಕ್ಕಳಿಗೆ ಗೊತ್ತಿದೆ, ಮಕ್ಕಳು ಜ್ಞಾನವನ್ನು ವರ್ಣನೆ ಮಾಡುತ್ತಾರೆ. ಒಳ್ಳೊಳ್ಳೆಯ ಮಾಲೆಯ ಮಣಿಯಾಗಿರುವಂಥವರಾಗಿರುತ್ತಾರೆ. ಯಾರು ಬಹಳ ಒಳ್ಳೆಯ ಮಾಲೆಯ ಮಣಿಯಾದಂತಹ ಮಕ್ಕಳಾಗಿದ್ದರು ಅಂಥವರು ಕೂಡ ಇಂದು ಜ್ಞಾನ ಮಾರ್ಗದಲ್ಲಿ ಇಲ್ಲ. ಇದು ಒಂದು ಉದಾಹರಣೆ ಆಗಿದೆ. ಅಂದರೆ ಆನೆಯನ್ನು ಮೊಸಳೆ ನುಂಗಿತು ಎಂದು ಉದಾಹರಣೆಗೆ ಹೇಳುತ್ತಾರೆ. ಇದು ಮಾಯೆಯ ಬಿರುಗಾಳಿಯಾಗಿದೆ. ಮಾಯೆ ಅನ್ನುವ ಮೊಸಳೆ ನಿಮ್ಮನ್ನು ನುಂಗಿಬಿಡುತ್ತದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಮಕ್ಕಳೇ, ಈ ಪಂಚವಿಕಾರದಿಂದ ನಿಮ್ಮನ್ನು ನೀವು ರಕ್ಷಣೆ ಮಾಡಿಕೊಳ್ಳುತ್ತಾ ಇರಿ. ತಂದೆಯ ನೆನಪಿನಲ್ಲಿ ಸ್ಥಿತ ಆದಾಗ ನೀವು ಶಕ್ತಿಶಾಲಿ ಆಗುತ್ತೀರಾ. ಆತ್ಮ ಅಭಿಮಾನಿಯಾಗಿ ತಂದೆಯ ಮೂಲಕ ಒಮ್ಮೆ ಮಾತ್ರ ಈ ಜ್ಞಾನದ ಶಿಕ್ಷಣ ಪ್ರಾಪ್ತಿಯಾಗುತ್ತದೆ. ನೀವು ಆತ್ಮ ಅಭಿಮಾನಿಯಾಗಿ ಅನ್ನುವ ಮಾತನ್ನು ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರೂ ತಿಳಿಸಲು ಸಾಧ್ಯ ಇಲ್ಲ. ಸತ್ಯುಗದಲ್ಲಿ ಆತ್ಮ ಅಭಿಮಾನಿಯಾಗಿ ಎಂದು ಯಾರೂ ಹೇಳುವುದಿಲ್ಲ. ನಾಮ, ರೂಪ, ದೇಶ, ಕಾಲ ಎಲ್ಲವೂ ಎಲ್ಲರಿಗೂ ನೆನಪಿಗೆ ಬರುತ್ತದೆ. ಈ ಸಮಯದಲ್ಲಿ ತಂದೆ ನಿಮಗೆ ತಿಳಿಸುತ್ತಾರೆ, ಈಗ ನೀವು ವಾಪಸ್ ಮನೆಗೆ ಹೋಗಬೇಕು. ಮೊದಲು ನೀವು ಸತೋ ಪ್ರಧಾನರಾಗಿದ್ದೀರಿ. ನಂತರ ಸತೋ ರಜೋ ತಮೋದಲ್ಲಿ ಬಂದು ನೀವು 84 ಜನ್ಮವನ್ನು ಪಡೆದುಕೊಂಡಿದ್ದೀರಾ. ಆದ್ದರಿಂದ ಮೊಟ್ಟ ಮೊದಲು ಈ ಬ್ರಹ್ಮ ತಂದೆಯ ಬಗ್ಗೆ ತಿಳಿಸಲಾಗುತ್ತದೆ. ಈ ಬ್ರಹ್ಮ ತಂದೆ ಮೊದಲನೇ ನಂಬರ್ನಲ್ಲಿ ಬರುತ್ತಾರೆ. ಉಳಿದವರು 83 ಜನ್ಮವನ್ನು ಪಡೆದುಕೊಳ್ಳಬಹುದು. ಆದರೆ ಈ ಬ್ರಹ್ಮ ತಂದೆ ಸಂಪೂರ್ಣ 84 ಜನ್ಮವನ್ನು ಪಡೆದುಕೊಳ್ಳುತ್ತಾರೆ. ಈ ಬ್ರಹ್ಮ ತಂದೆ ಮೊಟ್ಟ ಮೊದಲು ಶ್ರೀನಾರಾಯಣ ಆಗಿದ್ದರು. ಈ ಬ್ರಹ್ಮ ತಂದೆಯ ಬಗ್ಗೆ ಹೇಳಲಾಗುತ್ತದೆ. ಈ ಬ್ರಹ್ಮ ತಂದೆಯ ಬಗ್ಗೆ ಅರ್ಥ ಆದಾಗ ಉಳಿದ ಎಲ್ಲ ಮಾತು ಅರ್ಥ ಆಗುತ್ತದೆ. ಈ ಬ್ರಹ್ಮ ತಂದೆಯ ಬಗ್ಗೆ ತಂದೆ ತಿಳಿಸಿದಾಗ ಎಲ್ಲ ಮಾತು ಎಲ್ಲರಿಗೂ ಅರ್ಥ ಆಗುತ್ತದೆ. ಇದು ಅನೇಕ ಜನ್ಮದ ಅಂತಿಮ ಜನ್ಮ ಆಗಿದೆ. ಅನೇಕ ಜನ್ಮದ ಅಂತಿಮ ಜನ್ಮದಲ್ಲಿ ಜ್ಞಾನವನ್ನು ಪಡೆದುಕೊಂಡು ಪುನಃ ಈ ಬ್ರಹ್ಮ ತಂದೆ ನಾರಾಯಣ ಆಗುತ್ತಾರೆ. ಕಲ್ಪವೃಕ್ಷದಲ್ಲೂ ಕೂಡ ತೋರಿಸಲಾಗಿದೆ. ಇಲ್ಲಿ ಶ್ರೀನಾರಾಯಣ ಆಗಿದ್ದಾರೆ. ಕಲ್ಪವೃಕ್ಷದಲ್ಲಿ ಕೆಳಗಡೆ ಅವರೇ ಶ್ರೀನಾರಾಯಣ ಆಗಿದ್ದಾರೆ ಮತ್ತು ವೃಕ್ಷದ ಅಂತ್ಯದಲ್ಲಿ ಬ್ರಹ್ಮ ಆಗಿ ನಿಂತಿದ್ದಾರೆ ಮತ್ತು ಕೆಳಗಡೆ ರಾಜಯೋಗವನ್ನು ಕಲಿಯುತ್ತಿದ್ದಾರೆ. ಪ್ರಜಾಪಿತ ಬ್ರಹ್ಮನಿಗೆ ಪರಂಪಿತ ಎಂದು ಕರೆಯಲು ಸಾಧ್ಯ ಇಲ್ಲ. ಪರಂಪಿತ ಪರಮಾತ್ಮ ಎಂದು ಕೇವಲ ಒಬ್ಬ ತಂದೆಗೆ ಕರೆಯಲಾಗುತ್ತದೆ. ಈ ಬ್ರಹ್ಮ ತಂದೆಗೆ ಪ್ರಜಾಪಿತ ಎಂದು ಕರೆಯಲಾಗುತ್ತದೆ. ಈ ಬ್ರಹ್ಮ ತಂದೆ ದೇಹಧಾರಿಯಾಗಿದ್ದಾರೆ. ಶಿವ ತಂದೆ ವಿದೇಹಿಯಾಗಿದ್ದಾರೆ. ವಿಚಿತ್ರ ತಂದೆ ಆಗಿದ್ದಾರೆ. ಲೌಕಿಕ ತಂದೆಗೆ ಪಿತಾ ಎಂದು ಕರೆಯಲಾಗುತ್ತದೆ. ಈ ಬ್ರಹ್ಮರವರಿಗೆ ಪ್ರಜಾಪಿತ ಎಂದು ಹೇಳಲಾಗುತ್ತದೆ. ಇನ್ನು ಪರಮಾತ್ಮ ತಂದೆ ಪರಂಪಿತ ಆಗಿದ್ದಾರೆ. ಆ ಪರಂಪಿತ ಪರಮಾತ್ಮ ತಂದೆ ಪರಮಧಾಮದಲ್ಲಿ ನಿವಾಸವನ್ನು ಮಾಡುತ್ತಾರೆ. ಪ್ರಜಾಪಿತ ಬ್ರಹ್ಮ ಪರಮಧಾಮದಲ್ಲಿ ಇದ್ದಾರೆ ಎಂದು ಹೇಳುವುದಿಲ್ಲ. ಬ್ರಹ್ಮ ಈ ಸಾಕಾರಿ ಜಗತ್ತಿನಲ್ಲಿ ಇದ್ದಾರೆ. ಪ್ರಜೆಗಳು ಸ್ಥೂಲ ವತನದಲ್ಲೇ ಇದ್ದಾರೆ. ಅಂದ ಮೇಲೆ ಬ್ರಹ್ಮ ಕೂಡ ಇದೇ ಜಗತ್ತಿನಲ್ಲಿ ಇರಬೇಕಾಗುತ್ತದೆ. ಪ್ರಜಾಪಿತನಿಗೆ ಭಗವಂತ ಎಂದು ಹೇಳುವುದಿಲ್ಲ. ಭಗವಂತ ತಂದೆಗೆ ಶರೀರಕ್ಕೆ ಹೆಸರಿಲ್ಲ. ಮನುಷ್ಯರ ಶರೀರಕ್ಕೆ ಹೆಸರನ್ನು ಇಡುತ್ತಾರೆ. ಮನುಷ್ಯರ ಶರೀರಕ್ಕೆ ಹೆಸರು ಪ್ರಾಪ್ತಿಯಾಗುತ್ತದೆ. ಆದ್ದರಿಂದ ಮನುಷ್ಯರ ಹೆಸರು ಭಿನ್ನ ಭಿನ್ನ ಆಗಿದೆ. ಶರೀರಕ್ಕೆ ಹೆಸರನ್ನು ಇಡುವ ಕಾರಣ ಪ್ರತಿಯೊಬ್ಬರ ಹೆಸರು ಬೇರೆ ಬೇರೆ ಆಗಿದೆ. ಆತ್ಮರು ಪರಮಧಾಮದಲ್ಲಿ ನಿವಾಸವನ್ನು ಮಾಡುತ್ತಾರೆ. ಆತ್ಮ ಪರಮಧಾಮದಲ್ಲಿ ಇದ್ದಾಗ ಸ್ಥೂಲ ನಾಮರೂಪದಿಂದ ಭಿನ್ನ ಆಗಿರುತ್ತದೆ. ಆದರೆ ಆತ್ಮ ಅಂತೂ ಇರುತ್ತದೆ ತಾನೆ. ಸಾಧು ಸಂತರು ಮುಂತಾದವರೂ ಕೂಡ ಈ ಜ್ಞಾನದ ಮಾತನ್ನು ತಿಳಿದುಕೊಂಡಿಲ್ಲ. ಅವರು ಕೇವಲ ಮನೆ ಮಠವನ್ನು ಬಿಟ್ಟು ಹೋಗಿದ್ದಾರೆ. ಇನ್ನು ಜಗತ್ತಿನ ವಿಕಾರದ ಅನುಭವದ ಬಗ್ಗೆ ಅವರಿಗೂ ಗೊತ್ತಿರುತ್ತದೆ. ಚಿಕ್ಕ ಮಕ್ಕಳಿಗೆ ವಿಕಾರದ ಬಗ್ಗೆ ಗೊತ್ತಿಲ್ಲ. ಆದ್ದರಿಂದ ಚಿಕ್ಕ ಮಕ್ಕಳನ್ನು ಮಹಾತ್ಮರ ಸಮಾನ ಎಂದು ಕರೆಯಲಾಗುತ್ತದೆ. ಮಕ್ಕಳಿಗೆ ಪಂಚವಿಕಾರದ ಬಗ್ಗೆ ಗೊತ್ತೇ ಇರುವುದಿಲ್ಲ. ಚಿಕ್ಕ ಮಕ್ಕಳಿಗೆ ಪವಿತ್ರ ಆತ್ಮರು ಎಂದು ಕರೆಯಲಾಗುತ್ತದೆ. ಈ ಸಮಯದಲ್ಲಿ ಯಾರು ಪವಿತ್ರ ಆತ್ಮರಿಲ್ಲ.
ಈಗ ಪವಿತ್ರ ಆತ್ಮರು ಇರಲು ಸಾಧ್ಯ ಇಲ್ಲ. ಈ ಸಮಯದಲ್ಲಿ ಚಿಕ್ಕವರು ದೊಡ್ಡವರು ಎಲ್ಲರಿಗೂ ಕೂಡ ಪತಿತರು ಎಂದು ಕರೆಯಲಾಗುತ್ತದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಪ್ರತಿಯೊಬ್ಬರ ಭಿನ್ನ ಭಿನ್ನವಾದ ಪಾತ್ರ ಈ ನಾಟಕದಲ್ಲಿ ಫಿಕ್ಸ್ ಆಗಿದೆ. ಈ ನಾಟಕ ಚಕ್ರದಲ್ಲಿ ಎಷ್ಟೊಂದು ಶರೀರವನ್ನು ನೀವು ಧಾರಣೆ ಮಾಡಿಕೊಳ್ಳುತ್ತೀರಾ, ಎಷ್ಟೊಂದು ಕರ್ಮವನ್ನು ನೀವು ಮಾಡುತ್ತೀರಾ, ಇದೆಲ್ಲ ಪುನಃ ಪುನರಾವರ್ತನೆ ಆಗುತ್ತದೆ. ಮೊಟ್ಟ ಮೊದಲು ಆತ್ಮದ ಬಗ್ಗೆ ಅರ್ಥ ಮಾಡಿಕೊಳ್ಳಬೇಕು. ಇಷ್ಟು ಸಣ್ಣ ಬಿಂದುವಿನಲ್ಲಿ 84 ಜನ್ಮದ ಅವಿನಾಶಿ ಪಾತ್ರ ಫಿಕ್ಸ್ ಆಗಿದೆ. ಆತ್ಮದಲ್ಲಿ ಅವಿನಾಶಿ ಪಾತ್ರ ಫಿಕ್ಸ್ ಆಗಿದೆ ಅನ್ನುವುದು ಬಹಳಷ್ಟು ಅದ್ಭುತವಾದ ಮಾತಾಗಿದೆ. ಆತ್ಮ ಅವಿನಾಶಿಯಾಗಿದೆ, ನಾಟಕ ಕೂಡ ಅವಿನಾಶಿಯಾಗಿದೆ. ಇದು ಮಾಡಲ್ಪಟ್ಟಂತಹ ನಾಟಕ ಆಗಿದೆ. ಈ ನಾಟಕ ಯಾವಾಗ ಪ್ರಾರಂಭ ಆಯಿತು ಎಂದು ಹೇಳಲು ಸಾಧ್ಯ ಇಲ್ಲ. ಇದಕ್ಕೆ ಸೃಷ್ಟಿ ಎಂದು ಹೇಳುತ್ತಾರೆ. ಆತ್ಮ ಹೇಗಿದೆ, ಈ ನಾಟಕ ಹೇಗೆ ಮಾಡಲ್ಪಟ್ಟಿದೆ ಅನ್ನುವುದು ಜಗತ್ತಿನ ಜನರಿಗೆ ಗೊತ್ತಿಲ್ಲ. ಈ ನಾಟಕ ಚಕ್ರದಲ್ಲಿ ಯಾರು ಏನನ್ನೂ ಚೇಂಜ್ ಮಾಡಲು ಸಾಧ್ಯ ಇಲ್ಲ. ಸಮುದ್ರದ ಅಂತ್ಯವನ್ನು ಹುಡುಕಲು ಸಾಧ್ಯ ಇಲ್ಲ, ಆಕಾಶದ ಅಂತ್ಯವನ್ನು ಹುಡುಕಲು ಸಾಧ್ಯ ಇಲ್ಲ. ಅದೇ ರೀತಿ ಇದು ಅವಿನಾಶಿ ನಾಟಕ. ಈ ನಾಟಕವನ್ನು ಚೇಂಜ್ ಮಾಡಲು ಸಾಧ್ಯ ಇಲ್ಲ. ಇದು ಎಷ್ಟು ಅದ್ಭುತವಾದ ಮಾತಾಗಿದೆ. ಹೇಗೆ ಪರಮಾತ್ಮ ತಂದೆ ಅದ್ಭುತ ಆಗಿದ್ದಾರೋ ಅದೇ ರೀತಿ ಈ ಜ್ಞಾನ ಕೂಡ ಅದ್ಭುತ ಆಗಿದೆ. ಈ ಜ್ಞಾನವನ್ನು ಬೇರೆ ಯಾರೂ ತಿಳಿಸಲು ಸಾಧ್ಯ ಇಲ್ಲ. ಜಗತ್ತಿನಲ್ಲಿ ಎಷ್ಟೆಲ್ಲ ಜನ ಪಾತ್ರಧಾರಿಗಳು ಪಾತ್ರವನ್ನು ಅಭಿನಯ ಮಾಡುತ್ತಾ ಬಂದಿದ್ದಾರೆ. ನಾಟಕ ಯಾವಾಗ ಪ್ರಾರಂಭ ಆಯಿತು ಎಂದು ಪ್ರಶ್ನೆಯನ್ನು ಕೇಳಲು ಸಾಧ್ಯ ಇಲ್ಲ. ಭಗವಂತ ತಂದೆಗೆ ಏನಾಯಿತು ಎಂದು ಕೇಳಲು ಸಾಧ್ಯ ಇಲ್ಲ. ಈ ಸುಖ ದುಃಖದ ಜಗತ್ತನ್ನು ರಚಿಸಿದರು ಪರಮಾತ್ಮ ತಂದೆ ಎಂದು ಅನೇಕರು ಹೇಳುತ್ತಾರೆ. ಅಂದರೆ ಪರಮಾತ್ಮ ತಂದೆ ಸುಖ ದುಃಖದ ಜಗತ್ತನ್ನು ರಚನೆ ಮಾಡಿದ್ದಾರೆ. ಇಂತಹ ಸುಖ ದುಃಖದ ಜಗತ್ತನ್ನು ರಚನೆ ಮಾಡಲು ಪರಮಾತ್ಮ ತಂದೆಗೆ ಏನಾಗಿತ್ತು ಎಂದು ಅನೇಕರು ಹೇಳುತ್ತಾರೆ. ಅರೆ, ಇದು ಅನಾದಿಯಿಂದ ಮಾಡಲ್ಪಟ್ಟಂತಹ ನಾಟಕ ಆಗಿದೆ. ಎಂದೂ ಪ್ರಳಯ ಆಗಲು ಸಾಧ್ಯ ಇಲ್ಲ. ಇದು ಮಾಡಲ್ಪಟ್ಟಂತಹ ನಾಟಕ ಆಗಿದೆ. ಈ ನಾಟಕವನ್ನು ಏಕೆ ರಚಿಸಿದರು ಎಂದು ಕೇಳಲು ಸಾಧ್ಯ ಇಲ್ಲ. ಈ ನಾಟಕವನ್ನು ಪರಮಾತ್ಮ ತಂದೆ ಏಕೆ ರಚಿಸಿದರು ಎಂದು ಹೇಳಲು ಸಾಧ್ಯ ಇಲ್ಲ. ನೀವು ಬುದ್ಧಿವಂತರಾದರೆ ಆತ್ಮದ ಜ್ಞಾನ ಅರ್ಥ ಆಗುತ್ತದೆ. ಆತ್ಮದ ಜ್ಞಾನವನ್ನು ತಂದೆ ತಿಳಿಸುತ್ತಿದ್ದಾರೆ. ದಿನ ಪ್ರತಿದಿನ ಕಳೆದಂತೆ ಈ ಜ್ಞಾನದ ಮೂಲಕ ನೀವು ಉನ್ನತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಾ ಹೋಗುತ್ತೀರಾ. ಮೊಟ್ಟ ಮೊದಲು ಸ್ವಲ್ಪ ಸ್ವಲ್ಪ ಜ್ಞಾನವನ್ನು ಮಾತ್ರ ತಂದೆ ತಿಳಿಸುತ್ತಿದ್ದರು. ಅದು ಅದ್ಭುತವಾದ ಮಾತಾಗಿತ್ತು. ಜೊತೆಗೆ ಆಕರ್ಷಣೆ ಕೂಡ ಇತ್ತು ತಾನೆ. ಯಜ್ಞದ ಆದಿಯ ಸಮಯದಲ್ಲಿ ಪರಮಾತ್ಮ ತಂದೆ ಸ್ವಲ್ಪವೇ ಜ್ಞಾನದ ಮಾತನ್ನು ತಿಳಿಸಿದ್ದರು. ಅದು ಅದ್ಭುತವಾದ ಮಾತಾಗಿತ್ತು. ಅದರ ಜೊತೆಗೆ ಪರಮಾತ್ಮ ತಂದೆಯ ಆಕರ್ಷಣೆ ಕೂಡ ಇತ್ತು. ಶಿವ ತಂದೆ ಎಲ್ಲರನ್ನೂ ಆಕರ್ಷಣೆ ಮಾಡಿದರು. ಭಕ್ತಿಯ ಆಕರ್ಷಣೆ ಕೂಡ ಜಗತ್ತಿನಲ್ಲಿ ಇತ್ತು. ಶಾಸ್ತ್ರದಲ್ಲಿ ಕೃಷ್ಣನನ್ನು ಕಂಸಪುರಿಯಿಂದ ಮುಕ್ತ ಮಾಡಿ ಕರೆದುಕೊಂಡು ಹೋದರು ಎಂದು ತೋರಿಸುತ್ತಾರೆ. ಈಗ ನಿಮಗೆ ಗೊತ್ತಿದೆ, ಇಲ್ಲಿ ಕಂಸ ಮುಂತಾದವರು ಇಲ್ಲ. ಗೀತೆ, ಭಾಗವತ, ಮಹಾಭಾರತ ಈ ಎಲ್ಲ ಶಾಸ್ತ್ರಕ್ಕೂ ಪರಸ್ಪರ ಸಂಬಂಧ ಇದೆ. ವಾಸ್ತವದಲ್ಲಿ ಇದ್ಯಾವುದೂ ಇರಲಿಲ್ಲ. ದಸರಾ ಹಬ್ಬ ಮುಂತಾದದ್ದು ಪರಂಪರೆಯಿಂದ ನಡೆಯುತ್ತಾ ಬಂದಿದೆ ಎಂದು ಹೇಳುತ್ತಾರೆ. ಆದರೆ ರಾವಣ ಯಾರು ಅನ್ನುವುದು ಯಾರಿಗೂ ಗೊತ್ತಿಲ್ಲ. ಯಾರೆಲ್ಲ ದೇವಿ ದೇವತೆಗಳಾಗಿದ್ದರೋ ಅವರೇ ಕೆಳಗಡೆ ಇಳಿಯುತ್ತಾ ಪತಿತರಾಗಿ ಬಿಡುತ್ತಾರೆ. ಯಾರು ಜಾಸ್ತಿ ಪತಿತರಾಗಿದ್ದಾರೋ ಅವರೇ ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತಾರೆ. ಹೇ ಪತಿತ ಪಾವನ ಎಂದು ತಂದೆಯನ್ನು ಕರೆಯುತ್ತಾರೆ. ಈ ಎಲ್ಲ ಜ್ಞಾನದ ಮಾತನ್ನು ತಂದೆ ಕುಳಿತು ಮಕ್ಕಳಿಗೆ ತಿಳಿಸುತ್ತಾರೆ. ಸೃಷ್ಟಿ ಚಕ್ರದ ಆದಿ ಮಧ್ಯ ಅಂತ್ಯದ ಬಗ್ಗೆ ಬೇರೆ ಯಾರಿಗೂ ಗೊತ್ತಿಲ್ಲ. ಈ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುವುದರಿಂದ ನೀವು ಚಕ್ರವರ್ತಿ ರಾಜ ಆಗುತ್ತೀರಾ. ತ್ರಿಮೂರ್ತಿಯ ಚಿತ್ರದಲ್ಲಿ ಬರೆಯಲಾಗಿದೆ, ಈ ಈಶ್ವರಿಯ ಪ್ರಾಪ್ತಿ ಜನ್ಮಸಿದ್ಧ ಅಧಿಕಾರ ಆಗಿದೆ ಎಂದು ತ್ರಿಮೂರ್ತಿಯ ಚಿತ್ರದಲ್ಲಿ ತೋರಿಸಲಾಗಿದೆ. ಸತ್ಯುಗದ ದೈವೀ ಸ್ವರಾಜ್ಯ ನಿಮ್ಮ ಜನ್ಮಸಿದ್ಧ ಅಧಿಕಾರ ಆಗಿದೆ ಎಂದು ಬ್ರಹ್ಮನ ಮೂಲಕ ಸ್ಥಾಪನೆ ಆಗುತ್ತದೆ, ಶಂಕರನ ಮೂಲಕ ವಿನಾಶ ಆಗುತ್ತದೆ, ವಿಷ್ಣುವಿನ ಮೂಲಕ ಪಾಲನೆ ಸಿಗುತ್ತದೆ. ಅವಶ್ಯವಾಗಿ
ವಿನಾಶ ಆಗಲೇಬೇಕು ತಾನೆ. ಹೊಸ ಜಗತ್ತಿನಲ್ಲಿ ಜನಸಂಖ್ಯೆ ಬಹಳಷ್ಟು ಕಡಿಮೆ ಇರುತ್ತದೆ. ಈಗ ಜಗತ್ತಿನಲ್ಲಿ ಅನೇಕ ಧರ್ಮ ಇದೆ. ಕೇವಲ ಒಂದೇ ಒಂದು ಆದಿ ಸನಾತನ ದೇವಿ ದೇವತಾ ಧರ್ಮ ಇಲ್ಲ ಎಂದು ಹೇಳಲಾಗುತ್ತದೆ. ಅಂದ ಮೇಲೆ ಪುನಃ ಆ ಒಂದು ಧರ್ಮ ಸ್ಥಾಪನೆ ಆಗಬೇಕಾಗಿದೆ. ಮಹಾಭಾರತಕ್ಕೂ ಗೀತೆಗೂ ಸಂಬಂಧ ಇದೆ. ಈ ನಾಟಕ ಚಕ್ರ ತಿರುಗುತ್ತಿರುತ್ತದೆ. ಈ ನಾಟಕ ಚಕ್ರ ಒಂದು ಸೆಕೆಂಡ್ಗೋಸ್ಕರ ಕೂಡ ನಿಲ್ಲಲು ಸಾಧ್ಯ ಇಲ್ಲ. ಈ ನಾಟಕ ಯಾವ ಕ್ಷಣದಲ್ಲೂ ನಿಲ್ಲಲು ಸಾಧ್ಯ ಇಲ್ಲ. ಇದ್ಯಾವುದೂ ಹೊಸ ಮಾತಲ್ಲ, ನಥಿಂಗ್ ನ್ಯೂ. ಅನೇಕ ಬಾರಿ ನೀವು ರಾಜ್ಯಭಾಗ್ಯವನ್ನು ಪಡೆದುಕೊಂಡಿದ್ದೀರಾ. ಯಾರ ಹೊಟ್ಟೆ ತುಂಬಿರುತ್ತದೆಯೋ ಅವರು ಗಂಭೀರರಾಗಿರುತ್ತಾರೆ. ನೀವು ಆಂತರ್ಯದಲ್ಲೇ ತಿಳಿದುಕೊಂಡಿದ್ದೀರಾ, ನಾವು ಅನೇಕ ಬಾರಿ ರಾಜ್ಯಭಾಗ್ಯವನ್ನು ಪಡೆದುಕೊಂಡಿದ್ದೆವು. ಇದು ನಿನ್ನೆಯ ಮಾತಾಗಿದೆ. ನಿನ್ನೆ ನಾವು ದೇವಿ ದೇವತೆಗಳಾಗಿದ್ದೆವು. ಪುನಃ ನಾವೇ ಈ ನಾಟಕ ಚಕ್ರದಲ್ಲಿ ಬಂದು ಪತಿತರಾಗಿದ್ದೇವೆ. ಈಗ ಯೋಗದ ಶಕ್ತಿಯ ಮೂಲಕ ವಿಶ್ವದ ರಾಜ್ಯಭಾಗ್ಯವನ್ನು ಪಡೆದುಕೊಳ್ಳುತ್ತಿದ್ದೇವೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಪ್ರತಿ ಕಲ್ಪದಲ್ಲೂ ನೀವೇ ರಾಜ್ಯಭಾಗ್ಯವನ್ನು ಪಡೆದುಕೊಳ್ಳುತ್ತೀರಾ. ಈ ನಾಟಕ ಚಕ್ರದಲ್ಲಿ ಸ್ವಲ್ಪ ಕೂಡ ಅಂತರ ಆಗಲು ಸಾಧ್ಯ ಇಲ್ಲ. ರಾಜಧಾನಿಯಲ್ಲಿ ಕೆಲವರು ಕನಿಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತಾರೆ, ಕೆಲವರು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತಾರೆ. ಪುರುಷಾರ್ಥದ ಆಧಾರದಿಂದ ಪದವಿ ಸಿಗುತ್ತದೆ. ನಿಮಗೆ ಗೊತ್ತಿದೆ, ಮೊದಲು ನಾವು ಕೋತಿಗಿಂತ ಕನಿಷ್ಠ ಆಗಿದ್ದೆವು. ಈಗ ಪರಮಾತ್ಮ ತಂದೆ ನಮ್ಮನ್ನು ಮಂದಿರಕ್ಕೆ ಯೋಗ್ಯರನ್ನಾಗಿ ಮಾಡುತ್ತಿದ್ದಾರೆ. ಯಾರು ಒಳ್ಳೆಯ ಮಕ್ಕಳಾಗಿದ್ದಾರೋ ಅವರು ಆತ್ಮದ ಅನುಭೂತಿಯನ್ನು ಮಾಡಿಕೊಳ್ಳುತ್ತಾರೆ. ನಿಜವಾಗಿಯೂ ಈ ಜಗತ್ತಿನಲ್ಲಿ ನನಗೆ ಏನೂ ಬೇಕಾಗಿಲ್ಲ. ಯಾರಿಗೆ ಆತ್ಮದ ಅನುಭವ ಆಗುತ್ತದೆಯೋ, ಆತ್ಮದ ಅನುಭೂತಿಯಾದ ನಂತರ ಈ ಜಗತ್ತಿನಲ್ಲಿ ನನಗೆ ಪ್ರಯೋಜನಕ್ಕೆ ಬರುವಂತಹ ಯಾವ ವಸ್ತುವೂ ಇಲ್ಲ ಎಂದು ಅವರು ತಿಳಿದುಕೊಳ್ಳುತ್ತಾರೆ. ಈ ಜಗತ್ತಿನಲ್ಲಿ ಈಗ ನಾನು ಇರುವ ಅವಶ್ಯಕತೆ ಇಲ್ಲ. ನಾವೀಗ ಶ್ರೇಷ್ಠರಾಗುತ್ತಿದ್ದೇವೆ. ಪ್ರತಿ ಕಲ್ಪದಲ್ಲೂ ಪರಮಾತ್ಮ ತಂದೆ ನಮ್ಮನ್ನು ಬೆಲೆ ಬಾಳುವವರನ್ನಾಗಿ ಮಾಡುತ್ತಾರೆ. ಕಲ್ಪದ ಹಿಂದಿನ ಮಾತನ್ನು ಪುನಃ ತಂದೆ ತಿಳಿಸುತ್ತಾರೆ. ಯಾರು ಕಲ್ಪದ ಹಿಂದೆ ಈ ಜ್ಞಾನ ಮಾರ್ಗಕ್ಕೆ ಬಂದಿದ್ದರೋ ಅವರೇ ಈ ಜ್ಞಾನವನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ. ನೀವು ಕೂಡ ಪ್ರದರ್ಶನ ಮುಂತಾದದ್ದನ್ನು ನಿರ್ಮಾಣ ಮಾಡುತ್ತೀರಾ. ಇದೇನು ಹೊಸ ಮಾತಲ್ಲ. ಈಗ ಅಮರಪುರಿ ಸ್ಥಾಪನೆ ಆಗುತ್ತದೆ. ಈ ಜ್ಞಾನದ ಮೂಲಕ ನೀವು ಅಮರಪುರಿಯನ್ನು ಸ್ಥಾಪನೆ ಮಾಡುತ್ತೀರಾ. ಭಕ್ತಿ ಮಾರ್ಗದಲ್ಲಿ ಅನೇಕ ದೇವತೆಗಳ ಮಂದಿರ ಇದೆ. ಭಕ್ತಿ ಮಾರ್ಗದಲ್ಲಿ ದೇವತೆ ಮುಂತಾದವರ ಬಹಳಷ್ಟು ಮಂದಿರ ಇದೆ. ಇದೆಲ್ಲ ಪೂಜೆಯ ಸಾಮಗ್ರಿಯಾಗಿದೆ. ಈ ಜ್ಞಾನ ಮಾರ್ಗದಲ್ಲಿ ಪೂಜೆಯ ಯಾವ ಸಾಮಗ್ರಿಯೂ ಇಲ್ಲ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಾನು ನಿಮಗೆ ದಿನ ಪ್ರತಿದಿನ ಕಳೆದಂತೆ ಬಹಳಷ್ಟು ರಹಸ್ಯದ ವಿಚಾರವನ್ನು ತಿಳಿಸುತ್ತೇನೆ. ಮೊದಲೇ ಅನೇಕ ಜ್ಞಾನದ ಮಾತು ನಿಮ್ಮ ಬಳಿ ಇದೆ. ಅಂದ ಮೇಲೆ ಇಷ್ಟೆಲ್ಲ ಜ್ಞಾನದ ಮಾತನ್ನು ತಿಳಿದುಕೊಂಡು ನೀವು ಏನನ್ನು ಮಾಡುತ್ತೀರಾ? ಆ ಎಲ್ಲ ಜ್ಞಾನ ಹಾಗೆ ಉಳಿದುಕೊಂಡಿರುತ್ತದೆ. ವರ್ತಮಾನದಲ್ಲಿ ಪುನಃ ಪರಮಾತ್ಮ ತಂದೆ ಹೊಸ ಹೊಸ ಜ್ಞಾನದ ಮಾತನ್ನು ತಿಳಿಸುತ್ತಿರುತ್ತಾರೆ. ಆತ್ಮ ಬಹಳಷ್ಟು ಸೂಕ್ಷ್ಮ ಬಿಂದು ಆಗಿದೆ. ಇಷ್ಟು ಸಣ್ಣ ಬಿಂದು ಆದಂತಹ ಆತ್ಮದಲ್ಲಿ ಎಷ್ಟು ದೊಡ್ಡ ಪಾತ್ರ ಫಿಕ್ಸ್ ಆಗಿದೆ. ಈ ವಿಚಾರ ಮೊದಲು ನಿಮ್ಮ ಕಾಪಿಯಲ್ಲಿ ಇರಲಿಲ್ಲ, ಅಂದರೆ ನಿಮ್ಮ ಪುಸ್ತಕದಲ್ಲಿ ಇರಲಿಲ್ಲ. ಅಂದ ಮೇಲೆ ಹಳೆಯ ವಿಚಾರವನ್ನು ಈಗ ನೀವು ಏನು ಮಾಡುತ್ತೀರಾ? ಅಂತಿಮ ಫಲಿತಾಂಶದಲ್ಲಿ ಎಲ್ಲ ಮಾತನ್ನು ತಿಳಿಸಲಾಗುತ್ತದೆ. ಅಂತ್ಯದಲ್ಲಿ ಪ್ರತಿಯೊಂದು ಮಾತಿನ ಬಗ್ಗೆಯೂ ನಿಮಗೆ ಗೊತ್ತಾಗುತ್ತದೆ. ತಂದೆ ತಿಳಿಸುತ್ತಾರೆ, ಕಲ್ಪದ ಮೊದಲೂ ಕೂಡ ನಿಮಗೆ ಇದೇ ರೀತಿ ಜ್ಞಾನವನ್ನು ತಿಳಿಸಿದ್ದೆನು. ನಂಬರ್ ವಾರಾಗಿ ಮಕ್ಕಳಾದ ನೀವು ಶಿಕ್ಷಣವನ್ನು ಕಲಿಯುತ್ತೀರಾ. ಎಲ್ಲ ಸಬ್ಜೆಕ್ಟ್ನಲ್ಲೂ ಮಕ್ಕಳು ಏರುಪೇರಿನಲ್ಲಿ ಬರುತ್ತಿರುತ್ತಾರೆ. ವ್ಯಾಪಾರದಲ್ಲೂ ಕೂಡ ಗ್ರಹಚಾರ ಬರುತ್ತದೆ. ಆದರೆ ಎಂದೂ ಹಾರ್ಟ್ ಫೇಲ್ ಆಗಬಾರದು. ವ್ಯಾಪಾರದಲ್ಲೂ ಕೂಡ ಗ್ರಹಚಾರ ಬಂದಾಗ ಹಾರ್ಟ್ ಫೇಲ್ ಆಗಿಬಿಡುತ್ತದೆ. ಇಲ್ಲಿ ನೀವು ಎಂದೂ ಹಾರ್ಟ್ ಫೇಲ್ ಆಗಬಾರದು. ಪುನಃ ಎದ್ದು ನಿಂತು ಪುರುಷಾರ್ಥವನ್ನು ಮಾಡಬೇಕು. ಹೇಗೆ ಮನುಷ್ಯರು ದಿವಾಳಿಯಾಗುತ್ತಾರೆ. ದಿವಾಳಿ ಆದ ನಂತರ ಪುನಃ ಉದ್ಯೋಗ ವ್ಯವಹಾರವನ್ನು ಮಾಡಿ ಬಹಳಷ್ಟು ಶ್ರೀಮಂತರಾಗುತ್ತಾರೆ. ಈ ಜ್ಞಾನ ಮಾರ್ಗದಲ್ಲೂ ಕೂಡ ಯಾರಾದರೂ ವಿಕಾರಕ್ಕೆ ವಶಾಗಿ ಕೆಳಗಡೆ ಬಿದ್ದರೆ ತಂದೆ ತಿಳಿಸುತ್ತಾರೆ, ಮತ್ತೆ ಚೆನ್ನಾಗಿ ಪುರುಷಾರ್ಥವನ್ನು ಮಾಡಿ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಿ.
ಪುನಃ ಮೇಲೆ ಏರಲು ಪ್ರಾರಂಭ ಮಾಡಬೇಕು. ಕೆಳಗೆ ಬಿದ್ದಿದ್ದೀರಾ ಅಂದ ಮೇಲೆ ಪುನಃ ಮೇಲೆ ಎದ್ದು ನಿಂತುಕೊಳ್ಳಿ ಎಂದು ತಂದೆ ತಿಳಿಸುತ್ತಾರೆ. ಈ ರೀತಿ ಅನೇಕ ಮಕ್ಕಳು ಕೆಳಗಡೆ ಬಿದ್ದು ಪುನಃ ಮೇಲೆ ಏರಲು ಪ್ರಯತ್ನವನ್ನು ಪಡುತ್ತಾರೆ. ತಂದೆ ಪುರುಷಾರ್ಥವನ್ನು ಮಾಡಬೇಡಿ ಎಂದು ಯಾರನ್ನೂ ತಡೆಯುವುದಿಲ್ಲ, ಏಕೆಂದರೆ ತಂದೆಗೆ ಗೊತ್ತಿದೆ. ಅನೇಕರು ಜ್ಞಾನ ಮಾರ್ಗಕ್ಕೆ ಬರುತ್ತಾರೆ. ಅನೇಕ ಮಕ್ಕಳು ವಿಕಾರಕ್ಕೆ ವಶಾಗಿ ಕೆಳಗಡೆ ಬಿದ್ದು ಪುನಃ ಜ್ಞಾನ ಮಾರ್ಗಕ್ಕೆ ಬರುತ್ತಾರೆ. ಆದ್ದರಿಂದ ತಂದೆ ತಿಳಿಸುತ್ತಾರೆ, ಪುನಃ ಪುರುಷಾರ್ಥವನ್ನು ಮಾಡಿ ಎಂದು. ಸಣ್ಣ ಪುಟ್ಟ ಮಾತಿನಲ್ಲಿ ಸಹಯೋಗವನ್ನು ನೀಡುತ್ತಾರೆ ತಾನೆ. ಯಾರು ಪುನಃ ಜ್ಞಾನ ಮಾರ್ಗಕ್ಕೆ ಬರುತ್ತಾರೋ ಅವರೂ ಕೂಡ ಸಣ್ಣ ಸಣ್ಣ ಸಹಯೋಗವನ್ನು ನೀಡುತ್ತಾರೆ. ನಾಟಕದ ಪ್ಲಾನ್ನ ಅನುಸಾರ ಎಲ್ಲ ಮಾತನ್ನು ತಂದೆ ತಿಳಿಸುತ್ತಾರೆ. ತಂದೆ ಹೇಳುತ್ತಾರೆ, ಒಳ್ಳೆಯದು ಮಕ್ಕಳೇ, ಈಗ ತೃಪ್ತಿ ಆಯಿತು ತಾನೆ. ಕೆಳಗಡೆ ಬಹಳಷ್ಟು ಬಿದ್ದಿದ್ದೀರಾ, ಅಂದರೆ ಕೆಳಗಡೆ ಬಿದ್ದು ಮುಳುಗಿ ಹೋಗಿದ್ದೀರಾ. ಈಗ ಪುನಃ ಮೇಲೆ ಎದ್ದು ಪುರುಷಾರ್ಥವನ್ನು ಮಾಡಿ. ಬೇಹದ್ದಿನ ತಂದೆ ಇದೇ ಮಾತನ್ನೇ ತಿಳಿಸುತ್ತಾರೆ ತಾನೆ. ತಂದೆಯ ಬಳಿ ಹೋಗಲು ಬಹಳಷ್ಟು ಮಕ್ಕಳು ಇಷ್ಟಪಡುತ್ತಾರೆ. ಮಧುಬನಕ್ಕೆ ಹೋಗಿ ತಂದೆಯನ್ನು ಮಿಲನ ಮಾಡಬೇಕು ಎಂದು ಅನೇಕರು ತಂದೆಯ ಬಳಿ ಬರುತ್ತಾರೆ. ಬೇಹದ್ದಿನ ತಂದೆಯ ಮಾತನ್ನು ನೀವು ಧಾರಣೆ ಮಾಡಿಕೊಳ್ಳದೇ ಇದ್ದರೆ, ಪವಿತ್ರರಾಗಿ ಇರದೇ ಇದ್ದರೆ, ತಂದೆ ಕೇಳುತ್ತಾರೆ, ನೀವು ಏಕೆ ಬರುತ್ತೀರಾ ಎಂದು. ತಂದೆ ಆತ್ಮರಿಗೆ ಜ್ಞಾನವನ್ನು ತಿಳಿಸುತ್ತಾರೆ. ಪರಮಾತ್ಮ ತಂದೆ ಕೂಡ ಆತ್ಮದ ರೂಪದಲ್ಲೇ ಇದ್ದಾರೆ. ತಂದೆ ಸ್ವಯಂವನ್ನು ಆತ್ಮ ಎಂದು ತಿಳಿದುಕೊಂಡು ಆತ್ಮರಿಗೆ ಜ್ಞಾನವನ್ನು ತಿಳಿಸುತ್ತಾರೆ. ಮಕ್ಕಳಿಗೆ ತಂದೆ ತಿಳಿಸುತ್ತಾರೆ, ನೀವು ನಿಮ್ಮನ್ನು ಆತ್ಮ ಎಂದು ತಿಳಿದುಕೊಂಡು ಆತ್ಮರಿಗೆ ಜ್ಞಾನವನ್ನು ನೀಡಿ, ಆಗ ಜ್ಞಾನದ ಬಾಣ ನಾಟುತ್ತದೆ. ಉದಾಹರಣೆಗೆ, ಸ್ತ್ರೀಗೆ ಜ್ಞಾನದ ಬಾಣ ನಾಟುತ್ತದೆ, ಅಂದರೆ ಪತ್ನಿಗೆ ಜ್ಞಾನದ ಬಾಣ ನಾಟಿದಾಗ ನಾನು ಪವಿತ್ರ ಆಗಿರುತ್ತೇನೆ ಎಂದು ಅವರು ಪ್ರತಿಜ್ಞೆಯನ್ನು ಮಾಡುತ್ತಾರೆ. ಆದರೆ ಅವರ ಪತಿಗೆ ಆ ಮಾತು ಇಷ್ಟ ಆಗುವುದಿಲ್ಲ. ಪುನಃ ಜ್ಞಾನ ಮಾರ್ಗದಲ್ಲಿ ಮುಂದೆ ಹೋದಂತೆ ಅವರನ್ನು ಮೇಲೆ ಎಬ್ಬಿಸಲು ಪತ್ನಿ ಪ್ರಯತ್ನ ಪಡುತ್ತಿರುತ್ತಾರೆ. ಈ ರೀತಿ ಅನೇಕರು ಜ್ಞಾನ ಮಾರ್ಗಕ್ಕೆ ಬರುತ್ತಾರೆ. ಪುರುಷರನ್ನು ಪತ್ನಿ ಜ್ಞಾನದ ಮಾರ್ಗಕ್ಕೆ ಕರೆದುಕೊಂಡು ಬರುತ್ತಾರೆ. ಯಾವಾಗ ಪತಿಯನ್ನು ಪತ್ನಿ ಜ್ಞಾನ ಮಾರ್ಗಕ್ಕೆ ಕರೆದುಕೊಂಡು ಬರುತ್ತಾರೋ ಆಗ ಆ ಪತಿ ನನ್ನ ಪತ್ನಿಯೇ ನನಗೆ ಗುರು ಆಗಿದ್ದಾರೆ ಎಂದು ಹೇಳುತ್ತಾರೆ. ಲೌಕಿಕ ಜಗತ್ತಿನಲ್ಲಿ ಬ್ರಾಹ್ಮಣರು ಕಂಕಣವನ್ನು ಕಟ್ಟುವ ಸಮಯದಲ್ಲಿ ನಿಮ್ಮ ಪತಿ ನಿಮಗೆ ಗುರು ಆಗಿದ್ದಾರೆ, ಈಶ್ವರ ಆಗಿದ್ದಾರೆ ಎಂದು ಹೇಳಿಕೊಡುತ್ತಾರೆ. ಆದರೆ ಇಲ್ಲಿ ಪರಮಾತ್ಮ ತಂದೆ ತಿಳಿಸುತ್ತಾರೆ, ಒಬ್ಬ ಪರಮಾತ್ಮ ತಂದೆಯೇ ನಿಮಗೆ ಸರ್ವಸ್ವ ಆಗಿದ್ದಾರೆ. ಒಬ್ಬ ಪರಮಾತ್ಮ ತಂದೆಯನ್ನು ಬಿಟ್ಟು ನನಗೆ ಬೇರೆ ಯಾರೂ ಇಲ್ಲ ಎಂದು ತಿಳಿದುಕೊಳ್ಳಬೇಕು. ನಾವೀಗ ಒಬ್ಬ ಪರಮಾತ್ಮ ತಂದೆಯನ್ನೇ ನೆನಪು ಮಾಡಬೇಕು. ಆ ಒಬ್ಬ ಪರಮಾತ್ಮ ತಂದೆಯ ಜೊತೆಗೆ ಬುದ್ಧಿಯೋಗವನ್ನು ಜೋಡಣೆ ಮಾಡಬೇಕು. ಈ ದೇಹ ಕೂಡ ನನ್ನದಲ್ಲ ಎಂದು ತಿಳಿದುಕೊಳ್ಳಬೇಕು. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಂತಹ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ಜೀವನದಲ್ಲಿ ಯಾವುದಾದರೂ ಗ್ರಹಚಾರ ಬಂದರೆ ಹಾರ್ಟ್ ಫೇಲ್ ಆಗಬಾರದು. ಹಾರ್ಟ್ ಫೇಲ್ ಆಗಿ ಸುಮ್ಮನೆ ಕುಳಿತುಕೊಳ್ಳಬಾರದು. ಪುನಃ ಪುರುಷಾರ್ಥವನ್ನು ಮಾಡಿ ತಂದೆಯ ನೆನಪಿನಲ್ಲಿದ್ದು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಬೇಕು. ಸೆಕೆಂಡ್ ಪಾಯಿಂಟ್, ನೆನಪಿನ ಆಧಾರದಿಂದ ಸ್ವಯಂನ ಸ್ಥಿತಿಯನ್ನು ಶಕ್ತಿಶಾಲಿಯಾಗಿ ಮಾಡಿಕೊಳ್ಳಬೇಕು. ನೆನಪಿನ ಮೂಲಕ ಶಕ್ತಿಶಾಲಿಯಾದಾಗ ಮಾಯೆಯ ಬಿರುಗಾಳಿ ನಿಮ್ಮ ಜೊತೆಗೆ ಯುದ್ಧವನ್ನು ಮಾಡಲು ಸಾಧ್ಯ ಇಲ್ಲ. ವಿಕಾರದಿಂದ ನಿಮ್ಮನ್ನು ನೀವು ರಕ್ಷಣೆ ಮಾಡಿಕೊಳ್ಳಬೇಕು. ಇಂದಿನ ವರದಾನ ಆಗಿದೆ. ಸರ್ವಶಕ್ತಿಯ ಲೈಟ್ನ ಮೂಲಕ ಆತ್ಮರಿಗೆ ಮಾರ್ಗವನ್ನು ತೋರಿಸುವಂತಹ ಚೈತನ್ಯ ಲೈಟ್ ಹೌಸ್ ಆಗಿ ನಾನು ಆತ್ಮ ಆಗಿದ್ದೇನೆ. ಆತ್ಮನಾದ ನಾನು ವಿಶ್ವ ಕಲ್ಯಾಣದ ಸೇವೆಗೋಸ್ಕರ ಪರಮಧಾಮದಿಂದ ಅವತರಿತ ಆಗಿದ್ದೇನೆ ಎಂದು ನೀವು ಸದಾ ತಿಳಿದುಕೊಳ್ಳಬೇಕು. ಇದೇ ಸ್ಮೃತಿಯಲ್ಲಿ ನೀವು ಸ್ಥಿತ ಆಗಿ ಯಾವ ಸಂಕಲ್ಪವನ್ನು ಮಾಡುತ್ತೀರೋ, ಯಾವ ಮಾತನ್ನು ಮಾತನಾಡುತ್ತೀರೋ ಆ ಸಂಕಲ್ಪ ಮತ್ತು ಮಾತಿನಲ್ಲಿ ವಿಶ್ವ ಕಲ್ಯಾಣ ಸಮಾವೇಶ ಆಗಿರುತ್ತದೆ. ಮತ್ತು ಇದೇ ಸ್ಮೃತಿ ಲೈಟ್ ಹೌಸ್ನ ಕಾರ್ಯವನ್ನು ಮಾಡುತ್ತದೆ. ಹೇಗೆ ಲೈಟ್ ಹೌಸ್ ಒಂದೇ ಬಣ್ಣದ ಲೈಟನ್ನು ನೀಡುತ್ತದೆ, ಲೈಟ್ ಹೌಸ್ನ ಮೂಲಕ ಒಂದೇ ಬಣ್ಣದ ಲೈಟ್ ಹೊರಗಡೆ ಬರುತ್ತದೆ. ಅದೇ ರೀತಿ
ಚೈತನ್ಯ ಲೈಟ್ ಹೌಸ್ ಆದಂತಹ ನಿಮ್ಮ ಮೂಲಕ ಸರ್ವಶಕ್ತಿಯ ಲೈಟ್ ಆತ್ಮರಿಗೆ ಪ್ರತಿ ಹೆಜ್ಜೆಯಲ್ಲೂ ಮಾರ್ಗವನ್ನು ತೋರಿಸುವಂತಹ ಕಾರ್ಯವನ್ನು ಮಾಡುತ್ತದೆ. ಇಂದಿನ ಸ್ಲೋಗನ್ ಆಗಿದೆ, ಸ್ನೇಹ ಮತ್ತು ಸಹಯೋಗದ ಜೊತೆಗೆ ಶಕ್ತಿ ರೂಪದಲ್ಲಿ ಸ್ಥಿತ ಆಗಿ, ಆಗ ರಾಜಧಾನಿಯಲ್ಲಿ ಮೊದಲನೇ ನಂಬರ್ ಪ್ರಾಪ್ತಿಯಾಗುತ್ತದೆ. ಇಂದಿನ ಅವ್ಯಕ್ತ ಸೂಚನೆಯಾಗಿದೆ. ಈಗ ಸಂಪನ್ನ ಆಗುವ ಅಥವಾ ಕರ್ಮಾತೀತ ಸ್ಥಿತಿಯಲ್ಲಿ ಸ್ಥಿತ ಆಗುವಂತಹ ಮಾತಿನಲ್ಲಿ ತತ್ಪರರಾಗಿ, ಹೇಗೆ ಕರ್ಮವನ್ನು ಮಾಡುವುದು ಸ್ವಾಭಾವಿಕ ಆಗಿದೆ, ಅದೇ ರೀತಿ ಕರ್ಮಾತೀತ ಸ್ಥಿತಿಯನ್ನು ರೂಪಿಸಿಕೊಳ್ಳುವುದು ಕೂಡ ಸ್ವಾಭಾವಿಕ ಆಗಬೇಕು. ಕರ್ಮವನ್ನು ಮಾಡಿ ಮತ್ತು ತಂದೆಯ ನೆನಪನ್ನೂ ಕೂಡ ಮಾಡಿ. ಯಾರು ಸದಾ ಕರ್ಮಯೋಗಿಯ ಸ್ಥಿತಿಯಲ್ಲಿ ಸ್ಥಿತ ಆಗುತ್ತಾರೋ ಅವರು ಸಹಜವಾಗಿ ಕರ್ಮಾತೀತ ಸ್ಥಿತಿಯನ್ನು ರೂಪಿಸಿಕೊಳ್ಳುತ್ತಾರೆ. ಯಾವಾಗ ಬೇಕೋ ಆಗ ಕರ್ಮದಲ್ಲಿ ಬನ್ನಿ ಮತ್ತು ಯಾವಾಗ ಬೇಕೋ ಆಗ ಕರ್ಮದಿಂದ ಭಿನ್ನ ಆಗಿ. ಈ ಅಭ್ಯಾಸವನ್ನು ಕರ್ಮವನ್ನು ಮಾಡುವಾಗ ಮಧ್ಯ ಮಧ್ಯದಲ್ಲಿ ಸ್ಥಿತ ಆಗಿ ಅನುಭವವನ್ನು ಮಾಡಿ. ಅಂದರೆ ಇಂತಹ ಅಭ್ಯಾಸದಲ್ಲಿ ಮಧ್ಯ ಮಧ್ಯದಲ್ಲಿ ಸ್ಥಿತ ಆಗಿ ಕರ್ಮದಿಂದ ಭಿನ್ನ ಆಗುವ ಅಭ್ಯಾಸವನ್ನು ಮಾಡಿ. ಒಳ್ಳೆಯದು. ಓಂ ಶಾಂತಿ.